ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಿನ್ನೆ ವಿಡಿಯೋದಲ್ಲಿ ಹೇಳಿದೆ ನಾನು, ಅಂದರೆ ಬೀಜ ಹಾಕಿ ಇಟ್ಟಿದ್ದೆ, ಅದು ಮೊಳಕೆ ಬಂದಿದ್ದು ಜಾಸ್ತಿ ಆಯಿತು. ಹಾಗಾಗಿ ಮೊಳಕೆ ಬಂದಿರೋದನ್ನೆಲ್ಲ ಹರಡಿ ಇಟ್ಟಿದೆ. ಮತ್ತು ಮಧ್ಯಾಹ್ನ ಹಾಕಬೇಕು ಬೀಜ ಅಂತ ಅಂದ್ಕೊಂಡಿದೆ ಅಂತ. ಹಾಗಾಗಿ ಇವತ್ತು ಮಧ್ಯಾಹ್ನ ಹಾಕ್ತಾ ಇದ್ವಿ. ಬೆಳಿಗ್ಗೆ ಮಳೆ ಬರಲಿಲ್ಲ. ಮಳೆ ಅಂದರೆ ಬಿಸಿಲು ತುಂಬ ಇದ್ದಿತ್ತು. ಆದರೆ ಮಧ್ಯಾಹ್ನ ಇವತ್ತು ನಾವು ಬೀಜ ಹಾಕಬೇಕು ಅಂತ ಅಂದ್ಕೊಂಡಿದ್ವಿ. ಮೋಡ ಆಗಿದೆ, ಬಟ್ ಮಳೆ ಬರುತ್ತೋ ಇಲ್ಲವೋ ಗೊತ್ತಿಲ್ಲ. ಮಳೆ ಬರೋದ್ರೊಳಗೆ ಹಾಕಿ ಮುಗಿಸ್ಬೇಕು. ಮಳೆ ಬಂದರೆ ಏನಾಗುತ್ತೆ ಅಂದರೆ ಮಣ್ಣೆಲ್ಲ ಚಂಡಿ ಆಗುತ್ತಲ್ಲ, ಹಾಗಾಗಿ ಬೀಜ ಎಲ್ಲ ಹಾಕ್ಲಿಕ್ಕೆ ಸರಿ ಆಗೋದಿಲ್ಲ. ನಾವು ಹಾಕೋ ತನಕ ಮಳೆ ಬರದೇ ಇದ್ದರೆ ಸಾಕು. ಆಮೇಲೆ ಮಳೆ ಬಂದರೆ ತೊಂದರೆ ಇಲ್ಲ, ಇದನ್ನ ಮೇಲ್ಗಡೆ ಮುಚ್ಚಿ ಆಗುತ್ತೆ. ಮತ್ತು ಇಲ್ಲಿ ಮ್ಯಾಟ್ ನೋಡ್ತಾ ಇರ್ಬೋದು. ನಾವು ತಂದು 2 ವರ್ಷ ಆಯಿತು. ಅಂದರೆ ತರುವಾಗ ಒಂದು 20 ರೂಪಾಯಿ 30 ರೂಪಾಯಿ ಇದ್ದಿತ್ತು ಒಂದು ಮ್ಯಾಟಿಗೆ. ಒಂದೇ ವರ್ಷಕ್ಕಂತ ತಂದಿದ್ದು, ಆದರೆ 3 ವರ್ಷ ಬಂದಿದೆ, ಬಾಳಿಕೆ ಬಂದಿದೆ. ಅಂದರೆ ಈ ವರ್ಷ ಲಾಸ್ಟ್ ಅನಿಸುತ್ತೆ. ಮತ್ತು ನೆಕ್ಸ್ಟ್ ವರ್ಷ ಬರುವ ಸಾಧ್ಯತೆ ಇಲ್ಲ. ಅದು ಹಾಳಾಗಿದೆ, ಇದು ಪ್ಲಾಸ್ಟಿಕ್ ಇದು. ಮತ್ತು ಇವಾಗೆಲ್ಲ ಒಳ್ಳೆ ಕ್ವಾಲಿಟಿಯಿಂದ ಬರ್ತಾ ಇದೆ, ಫೈಬರ್ ಇದ್ದಲ್ಲ. ಅದು ಕಾಸ್ಟ್ಲಿ, 70-80 ರೂಪಾಯಿ ಹಾಗೆ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಮಣ್ಣು ಮಳೆಗಾಲ ಸ್ಟಾರ್ಟ್ ಆಗುವ ಮುಂಚೆನೇ ಗಾಳಿಸಿ ಇಟ್ಟಿರೋಂಥದ್ದು ಮಣ್ಣಿನ. ನಮ್ಮ ಮನೆಯಲ್ಲಿ ಹಿಂದ್ಗಡೆ ಮಣ್ಣು ರಾಶಿ ಉಂಟು, ಅದನ್ನು ಅಗದು ಗಾಳಿಸಿ ಇಟ್ಟಿರೋಂಥದ್ದು. ದೊಡ್ಡ ದೊಡ್ಡ ಮಣ್ಣು ಇದ್ದರೆ ಆಗಲ್ಲ, ಅದು ಬೀಜ ಎಲ್ಲ ಮೊಳಕೆ ಬರುವುದಿಲ್ಲ, ಹಾಗೆ ಆಗೋದಿಲ್ಲ. ಹಾಗಾಗಿ ಮಣ್ಣನ್ನು ನೈಸಾಗಿ ಗಾಳಿಸಿ ಇಟ್ಟಿರೋಂಥದ್ದು. ಇದನ್ನು ಈ ಮ್ಯಾಟ್ ಮೇಲೆ ಹಾಕಬೇಕು. ಅಂದರೆ ನಾವು ಇಷ್ಟು ವರ್ಷ ಏನು ಮಾಡ್ತಾಯಿದ್ವಿ ಅಂದರೆ ಮಣ್ಣು ಜಾಸ್ತಿ ಹಾಕ್ತಾಯಿದ್ವಿ, ಅಂದರೆ ಹಾಗೆ ಬೇರು ಊರುವುದಿಲ್ಲ ಅಂತ. ಆವಾಗ ಏನಾಗ್ತಿತ್ತು ಅಂದರೆ ಮಿಷನಲ್ಲಿ ಕೆಳಗಡೆನೇ ಇಳಿಯುವುದೇ ಇಲ್ಲ, ಹಾಗೇನೇ ಇಳಿಯೋದಿಲ್ಲ, ಮಿಷನಲ್ಲಿ ಬೀಳ್ತಾನೆ ಇರಲಿಲ್ಲ. ಎಷ್ಟು ಪ್ರಾಬ್ಲಮ್ ಆಗ್ತಿತ್ತು ಅಂದರೆ ಮಿಷನ್ಗೆ, ಅಂದರೆ ಟೈಮ್ ವೇಸ್ಟ್ ಆಗ್ತಾಯಿತ್ತು. ಮಿಷನ್ ಗಂಟೆ ಲೆಕ್ಕಲ್ಲ ಗದ್ದೆ ನೆಡೋದು, ಅದರಲ್ಲಿ ಟೈಮ್ ವೇಸ್ಟು, ಮತ್ತು ಹಾಗೇನೂ ಸಹ ಬೀಳೋದಿಲ್ಲ. ಮತ್ತು ಜನರನ್ನು ಹಾಕೊಂಡು ಮತ್ತೆ ನಡಬೇಕಿತ್ತು. ಹಾಗಾಗಿ ಈ ಸಲ ಮಣ್ಣನ್ನೆಲ್ಲ ಸ್ವಲ್ಪನೇ ಹಾಕಿತ್ತು. ಅಂದರೆ ನೋಡುವ, ಈ ಸಲ ಮಣ್ಣು ಕಮ್ಮಿ ಹಾಕಿ ನೋಡುವ ಹೇಗಾಗುತ್ತೆ ಹಾಗೆ ಅಂತ. ಫಸ್ಟ್ ಮಣ್ಣು ಹಾಕಿ ಅದ್ರ ಮೇಲೆ ಆಮೇಲೆ ಬೀಜ ಹಾಕಬೇಕು. ಬೀಜ ಮೊಳಕೆ ಬಂದಿದ್ದು ಜಾಸ್ತಿ ಆಯಿತು ನಮ್ಮದು. ನಮ್ಮ ಮನೆಯಲ್ಲಿ ಪಕ್ಕದ ಮನೆಯವರು ಹಾಕಿದ್ದಾರೆ, ಅವ್ರದ್ದು ಕರೆಕ್ಟ್. ಅವರು ಒಂದೇ ದಿನ ಹಾಕಿದ್ದು, ಆದರೆ ನಮ್ಮದು ಹೇಗೆ ಅಷ್ಟು ದೊಡ್ಡ ಮೊಳಕೆ ಬಂತಂತ ಗೊತ್ತಿಲ್ಲ. ಅವರು ಹಾಕಿ ಆಯಿತು. ಆ ಕಡೆ ನೋಡ್ತಾ ಇರ್ಬೋದು ನೀವು, ಮಡ್ಲಡಿ ಎಲ್ಲ ಮುಚ್ಚಿ ಇಟ್ಟಿದ್ದಾರೆ ನೋಡಿ, ಅದು ಅವ್ರದ್ದು. ಅವರು ಬೆಳಿಗ್ಗೆ ಹಾಕಿದರು. ನನಗೆ ಬೆಳಿಗ್ಗೆ ಸ್ವಲ್ಪ ಮನೆಯಲ್ಲಿ ಕೆಲಸ ಇತ್ತು, ಹಾಗೆ ಮನೆಯಲ್ಲಿ ಯಾರೂ ಇರಲಿಲ್ಲ. ಹಾಗಾಗಿ ನಾವು ಮಧ್ಯಾಹ್ನ ಹಾಕುವ ಅಂತ ಅಂದೆ. ಹಾಗಾಗಿ ಅವರು ಸಹ ಬಂದರು ನನಗೆ ಹಾಕಿ ಕೊಡಲಿಕ್ಕೆ. ಇಲ್ಲಿ ನೋಡ್ತಾ ಇರ್ಬೋದು, ಬೀಜ ಮಣ್ಣು ಹಾಕಿ ಆದಮೇಲೆ ಅದನ್ನು ನೆಕ್ಸ್ಟ್ ಲೆವೆಲ್ ಬೀಜ ಹಾಕೋದು. ದಪ್ಪ ಹಾಕಬೇಕು ಬೀಜ ಹಾಕಿ ಮತ್ತೆ ಇನ್ನೊಂದು ಲೆವೆಲ್ ಅದ್ರ ಮಣ್ಣು ಹಾಕಬೇಕು. ಅಂದರೆ ಬೀಜ ತೋರಬಾರ್ದು ನಮಗೆ. ಗದ್ದೆಗೆ ಹಾಗೆ ಬೀಜ ಹಾಕಿ ಹಾಗೆ ಮಾಡಿ ಹಾಗೆ ಒಯ್ದು ನಡ್ತಾ ಇದ್ರು. ಆದರೆ ಇವಾಗೊಂದು 4-5 ವರ್ಷ ಆಯಿತು ನಮ್ಮ ಕಡೆ ಎಲ್ಲ ಇದೇ ಥರ ಮ್ಯಾಟ್ ಮಿಷನ್ ನಟ್ಟಿ ಮಾಡ್ತಾಯಿದ್ರು. ಇದು ಒಂದು ಕಡೆ ಈಸಿ, ಅಂದರೆ ಹೆಂಗಸರಿಗೆಲ್ಲ ಕೆಲಸನೇ ಇಲ್ಲ, ಅವರಿಗೆ ಒಂದು ಸ್ವಲ್ಪ ಆರಾಮ್, ರೆಸ್ಟ್. ಮೊದಲು ತುಂಬ ಕೆಲಸ ಮಾಡ್ತಾಯಿದ್ರು. ಅಂದರೆ ನಟ್ಟಿ ಟೈಮ್ ಬಂತಂದರೆ 1 ತಿಂಗಳು ಮತ್ತು ಕಳೆಗೆ 1 ತಿಂಗಳು, 2 ತಿಂಗಳು 3 ತಿಂಗಳು ತನಕ ಹೆಂಗಸ್ರಿಗೆ ಪುರ್ಸೋತೇ ಇರ್ತಾ ಇರಲಿಲ್ಲ. ಆದರೆ ಇದು ಮಿಷನ್ ಎಲ್ಲ ಬಂದಮೇಲೆ ಹೆಂಗಸರಿಗೆ ಫುಲ್ ಆರಾಮು. ಇದು ಮಣ್ಣನ್ನು ಗಾಳಿಸಿ ಇಟ್ಕೊಂಡ್ರೆ ಆಯಿತು, ಮತ್ತು ಬೀಜ ಹಾಕಿದ್ರೆ ಆಯಿತು. ಮತ್ತು 15 ದಿನದ ನಂತರ ಮಿಷನ್ ಬರುತ್ತೆ. ಇದು ಮ್ಯಾಟನ್ನು ತಗೊಂಡೋಗಿ ಗದ್ದೆ ಕೊಟ್ಟರಾಯ್ತು, ಅದು ಮಿಷನ್ ನಟ್ಬಿಡುತ್ತೆ. ಇವಾಗೆಲ್ಲ ಕೆಲಸ ಈಸಿ, ದುಡ್ಡೊಂದಿದ್ರೆ ಎಂಥ ಕೆಲಸ ಸಹ ಮಾಡ್ಕೋಬೋದು. ಹಾಕುವಾಗ ಮಳೆ ಬರಬಾರ್ದು ಅಂತ ಬೇಡ್ಕೊತ ಹಾಕ್ತಾ ಇದ್ವಿ. ಆದರೆ ಏನು ಮಾಡೋದು, ನಾವು ಹಾಕಿ ಮುಗಿಸೋದ್ರೊಳಗೆ ನಮ್ದಿನ್ನು ಒಂದು 10 ನಿಮಿಷ 15 ನಿಮಿಷ ಬಿಟ್ಟಿದ್ರೆ ಮಳೆ ನಮ್ಮದು ಪೂರ್ತಿಯಾಗಿ ಆಗೋಗ್ತಾ ಇತ್ತು. ಆದರೆ ಅಷ್ಟರೊಳಗೆ ಮಳೆ ಬಂದೇ ಬಿಡ್ತು. ಎಂತ ಮಾಡೋದು, ಮಳೆ ಬಂದರೆ ಬೀಜದ ಮೇಲೆ ಮಳೆ ನೀರು ದೊಡ್ಡ ಹನಿ ಬೀಳುತ್ತಲ್ಲ, ಆವಾಗ ಬೀಜ ಎಲ್ಲ ಹರಡಿ ಹೋಗುತ್ತೆ, ಆ ಕಡೆ ಈ ಕಡೆ ಎಲ್ಲ ಹರಡಿ ಹೋಗುತ್ತೆ. 1-2 ದಿನದ ತನಕ, 2 ದಿನ ಮಿನಿಮಮ್ ಅಂದರೆ 2 ದಿನದ ತನಕ ಗಟ್ಟೆ ಮಳೆ ಅಂದರೆ ನಿಧಾನವಾಗಿ ಹನಿ ಬಂದು ಹೋಗ್ಬೋದು. ಆದರೆ ಗಟ್ಟೆ ಮಳೆ ಬಂದರೆ ಕಷ್ಟ ಆಗುತ್ತೆ, ಬೀಜ ಎಲ್ಲ ಹರಡಿ ಹೋಗುತ್ತೆ. ನಮ್ಮ ಮೇಲ್ಗಡೆ ಇರೋ ತಾಡ್ಪತ್ರೆ ಎಲ್ಲ ತಗೊಂಡು ಬಂದು ಅದನ್ನೆಲ್ಲ ಮುಚ್ಕೊಂಡು ಹಾಗೆ ಹೀಗೆ ಅಡ್ಜಸ್ಟ್ ಮಾಡಿದ್ವಿ. ತಕ್ಷಣ ಮನೆಯಲ್ಲಿರೋ ತಾಡ್ಪತ್ರೆ ಎಲ್ಲ ತಗೊಂಡು ಬಂದು ಮುಚ್ಚಿದ್ವಿ. ಅದೆಲ್ಲ ಸಾಲ ಅಂತ. ಮತ್ತು ಈಗ ಜರಿ ಎಲ್ಲ ಬರುತ್ತೆ ನೋಡಿ, ದೊಡ್ಡ ಜರಿ, ಅದೆಲ್ಲ ತಗೊಂಡು ಬಂದು ಮುಚ್ಚಿದ್ದು. ಮತ್ತು ಎಂತ ಮಾಡೋದು, ಇಷ್ಟಪ್ಪ ಮಾಡಿ ಆದಮೇಲೆ ಮಳೆಗೆ ಬಿಟ್ಟರೆ ಮತ್ತು ನೆಕ್ಸ್ಟ್ ಬೀಜ ಹಾಕಲಿಕ್ಕೆ ಬೀಜ ಇಲ್ಲ, ಮತ್ತೆಂತ ಮಣ್ಣು ಸಹ ಇಲ್ಲ, ಮತ್ತೆಲ್ಲ ಎಲ್ಲಿಂದ ಒಟ್ಟು ಮಾಡೋದು. ಹಾಗೆ ಈಗ ಮಾಡಿ ಅದನ್ನೆಲ್ಲ ಮುಚ್ಚಿ ಇಟ್ವಿ. ನಾನೇ ಕೇರ್ಲೆಸ್ ಮಾಡೋದು. ಅವ್ರು ಹೇಳಿದರು ಬೆಳಿಗ್ಗೆನೇ ಹಾಕುವ ಅಂತ. ನಾನೇ ಅಂದರೆ ಬೆಳಿಗ್ಗೆ ಮನೇಲಿ ಕೆಲಸ ಇತ್ತು, ಸಂಜೆ ಹಾಕುವ ಅಂತ ನಾನೇ ಬೇಕಂತಲೇ ಮಾಡ್ಕೊಂಡಂಗೆ ಆಯಿತು ಈ ರೀತಿ.